ಚಿನ್ನ 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 ಐ ಲವ್ ಚಿನ್ನ ಬಟ್ ಐ ಹೇಟ್ ಯುವರ್ ರೇಟ್ ಚಿನ್ನ ಅನ್ನೋ ಹಾಗಿದೆ ಈ ಚಿನ್ನ ಬಂಗಾರದ ಬೆಲೆ. ಯಾಕಂತಂದರೆ ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಿದೆ. ಸರ್ಕಾರ 70,000 ತಂದಿಳಿಸುತ್ತೆ ಅನ್ನೋ ಒಂದು ಕೆಲವು ಸುದ್ದಿಗಳನ್ನ ನೀವು ನೋಡಿರ್ಬೋದು. ಆದರೆ ಅದು ನಿಜವಾಗ್ಲೂ ಖಂಡಿತ ಸಾಧ್ಯವಾಗುತ್ತಾ? ಭಾರತಕ್ಕೆ ಚಿನ್ನದ ಬೆಲೆಯನ್ನು ನಿಗದಿ ಮಾಡುವಂತಹ ಒಂದು ಸಾಮರ್ಥ್ಯ ಸದ್ಯಕ್ಕೆ ಬರುತ್ತಾ ಅನ್ನೋದನ್ನು ನೋಡೋದಾದರೆ ಅದು ನಮಗೇನೋ ಡೈಲಿ ಚಿನ್ನದ ಬೆಲೆ ನೋಡ್ತಿರೋರಿಗೆ ಖಂಡಿತ ಅನಿಸಲ್ಲ. ಹಾಗೆಯೇ ಈ ಆರ್ಥಿಕ ತಜ್ಞರು ಸಹ ಹೇಳೋದು ಅದೇನೆ, ಸದ್ಯಕ್ಕೆ ಭಾರತದ ಹಿಡಿತಕ್ಕೆ ಚಿನ್ನದ ಬೆಲೆಯನ್ನು ನಿಗದಿ ಮಾಡುವಂತಹ ಸಾಮರ್ಥ್ಯ ಖಂಡಿತ ಬರಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಚಿನ್ನದ ದರ ಏರಿಕೆ ಅನ್ನೋದು ಇಳಿಯುತ್ತಾ ಏರುತ್ತಾ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ವರದಿಯ ಪ್ರಕಾರ, ಲೇಟೆಸ್ಟ್ ಒಂದು ಆರ್ಥಿಕ ತಜ್ಞರು ಮಾತ್ರ ಅಲ್ಲ, ಏನು ವಿಶ್ವದ ಚಿನ್ನ ಸಮಿತಿ ಇದೆಯೋ, WGC ವರ್ಲ್ಡ್ ಗೋಲ್ಡ್ ಕಮಿಟಿ ಏನಿದೆಯೋ ಅದು ಅಂದಾಜು ಮಾಡುವಂಥದ್ದು ವಿಶ್ವದ ಚಿನ್ನದ ದರವನ್ನು ಏನು ಎಷ್ಟು ಅಂತೇಳಿ. ಒಂದು ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಒಂದು ಬೆಳವಣಿಗೆಗಳು ಜಾಗತಿಕವಾಗಿ ಇವೆಲ್ಲವನ್ನು ಅಂದಾಜು ಮಾಡಿ ಚಿನ್ನದ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಅಥವಾ ಅದೊಂದು ಅನಾಲಿಸಿಸ್ ಮಾಡುವಂತಹ ಒಂದು ಕಮಿಟಿ. ಸೊ ಅದ್ರ ಪ್ರಕಾರ ಇವಾಗ ಏನಾಗ್ತಿದೆ, ಎಷ್ಟಿದೆ ಚಿನ್ನದ ಬೆಲೆ, ಎಷ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏರಿಕೆ ಸಾಧ್ಯತೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ನೀವು ದಿನನಿತ್ಯ ಆ್ಯಕ್ಚುಲಿ ನಮ್ಮ ಚಾನಲ್ನಲ್ಲಿ ಚಿನ್ನದ ದರವನ್ನು ನೋಡ್ತಾ ಇರ್ಬೋದು ಕೆಲವರು. ಸೊ ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ಮುಂದೆ ಏನು ಚಿನ್ನದ ದರ ಏರಿಕೆ ಸಾಧ್ಯತೆ ಇದೆಯಾ ಅಥವಾ ಇಳಿಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನೋಡಿ. ಆರ್ಥಿಕ ಬೆಳವಣಿಗೆ ಆಧರಿಸಿ ಚಿನ್ನದ ಬಗ್ಗೆ ಒಂದು WGC ವಿಶ್ವ ಚಿನ್ನ ಸಮಿತಿ ಒಂದು ಅಂದಾಜನ್ನು ನೀಡಿದೆ. ಏನು ನೀಡಿದೆ ಚಿನ್ನದ ದರದ ಬಗ್ಗೆ ಅಂತ ಹೇಳಿದ್ರೆ, 2026 ಕ್ಯಾಲೆಂಡರ್ ವರ್ಷದಲ್ಲಿ ಚಿನ್ನದ ಬೆಲೆಯ ಒಂದು ಈಗಿನ ಮಟ್ಟದಿಂದ 30% ಹೆಚ್ಚಳ ಕಾಣುವ ಸಾಧ್ಯತೆ ಇದೆಯಂತೆ. ಸೊ ಇದನ್ನ ಯಾರು ಹೇಳಿರೋದು ಅಂದರೆ WGC ವಿಶ್ವ ಚಿನ್ನ ಸಮಿತಿನೇ ಈ ಒಂದು ಅಂದಾಜು ಮಾಡಿರೋದು. 2026 ಒಂದು ಕ್ಯಾಲೆಂಡರ್ ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ ಈ ಒಂದು 30% ಹೆಚ್ಚಳವಾಗುವಂಥದ್ದು ಚಿನ್ನದ ದರ. ಓಕೆನಾ? ಸೊ ಈ ರೀತಿ ನೋಡೋದಾದರೆ ಈ ಒಂದು ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ 2026ರಲ್ಲಿ ಏನಾಗ್ಬೋದು ಮುಂದೆ ಪರಿಣಾಮಗಳು, ಅದರಿಂದ ಚಿನ್ನದ ಬೆಲೆ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು WGC ತನ್ನ 2026ನೇ ಸಾಲಿನ ಅಂದರೆ ಮುಂದಿನ ವರ್ಷದ ಒಂದು ಚಿನ್ನದ ಮುನ್ನೋಟ ಅಂತ ಹೇಳುವಂತಹ ಒಂದು ರಿಪೋರ್ಟ್ನಲ್ಲಿ ಅಂದಾಜಿಸಿರೋದು WGC. ಈ ಜಾಗತಿಕ ಅರ್ಥವ್ಯವಸ್ಥೆಯ ಒಂದು ಬೆಳವಣಿಗೆ ಮಂದಗತಿಗೆ ತಿರುಗುವ ಸಾಧ್ಯತೆ ಇದ್ದೇ ಇದೆ. ಸೊ ಈ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದ ರಾಜಕೀಯ ಹಾಗೂ ಆರ್ಥಿಕ ಅಪಾಯಗಳು ಸಹ ಕಾರಣವಾಗಬಹುದು ಚಿನ್ನದ ದರದ ಮೇಲೆ ಅಂತೇಳಿ WGC ವರದಿ ನೀಡಿರೋದು. ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಬಿಕ್ಕಟ್ಟುಗಳು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ, ಹಾಗೆಯೇ ಇತ್ಯರ್ಥ ಕಾಣದಂತಹ ಒಂದು ಪ್ರಾದೇಶಿಕ ಬಿಕ್ಕಟ್ಟುಗಳು ಅಥವಾ ಹೊಸ ಸಮಸ್ಯೆಗಳು ವಿಶ್ವಾಸವನ್ನು ಕುಗ್ಗಿಸಬಹುದು. ಹೀಗೆ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಇನ್ನು ಏರಿಕೆಯೇ ಕಾಣುತ್ತೆ ಅನ್ನೋದನ್ನು ಹೇಳಿರೋದು. ಯಾರು ಈ ಒಂದು ಉದ್ದಿಮೆಗಳು ಹೂಡಿಕೆಯನ್ನು ಕಡಿಮೆ ಮಾಡ್ತವೆ ಅನ್ನೋದನ್ನು ಸಹ ಹೇಳಿದೆ. ಈ ಕುಟುಂಬಗಳ ಮಟ್ಟದಲ್ಲಿ ಖರ್ಚನ್ನು ಕಡಿಮೆ ಮಾಡಲಾಗುತ್ತದೆ ಎಂದು WGC ತನ್ನ ವರದಿನಲ್ಲಿ ವಿವರಣೆ ನೀಡಿದೆ. ಸೊ ಈ ರೀತಿ ಸಂದರ್ಭಗಳು ಸೃಷ್ಟಿಯಾದಾಗ ಅಮೆರಿಕದಲ್ಲಿ ಹಣದುಬ್ಬರವು ಗುರಿಗಿಂತ ಕಡಿಮೆ ಮಟ್ಟಕ್ಕೆ ಬಂದು ಅಲ್ಲಿನ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ತೀವ್ರವಾಗಿ ಒಂದು ಇಳಿಕೆ ಮಾಡ್ಬೋದು ಅಂತ ಹೇಳಿದೆ. ಇವೆಲ್ಲ ಒಂದು ಫಲಿತಾಂಶವಾಗಿ ರಿಸಲ್ಟ್ನಿಂದ ಚಿನ್ನದ ಬೆಲೆ ತೀವ್ರವಾಗಿ ಹೆಚ್ಚಾಗಲಿಕ್ಕೆ ಪೂರಕ ವಾತಾವರಣ ನಿರ್ಮಾಣವಾಗ್ತಿದೆ. ಇವಾಗ 2026ನೇ ಸಾಲಿನಲ್ಲಿ ಚಿನ್ನದ ಬೆಲೆ ಹೆಚ್ಚಿಗೆ ಆಗಲಿಕ್ಕೆ ಈಗಿನ ಮಟ್ಟಕ್ಕಿಂತ ಈಗೇನಿದೆಯೋ ಚಿನ್ನದ ಬೆಲೆ 20 ರೂಪಾಯಿ 30 ರೂಪಾಯಿ ಎಲ್ಲ ಏರಿಕೆ ಆಗ್ತಿದೆ ದಿನನಿತ್ಯ. ಒಂದೊಂದ್ಸರಿ 150 ರೂಪಾಯಿ 250 ರೂಪಾಯಿವರೆಗೂ ಏರಿಕೆ ಆಗಿರೋದನ್ನು ನಾನು ಸಹ ನಮ್ಮ ಚಾನಲ್ನಲ್ಲಿ ಕಳೆದ ಒಂದು ತಿಂಗಳಿಂದನೇ ಅಬ್ಸರ್ವ್ ಮಾಡಿದ್ದೀನಿ. ಕಳೆದ ಒಂದು ತಿಂಗಳಿಂದ ನಾನು ಈ ಚಿನ್ನದ ದರವನ್ನು ನಮ್ಮ ಚಾನಲ್ನಲ್ಲಿ ಡೈಲಿ ನೀಡ್ತಿರೋದು. ಸೊ ಈ ರೀತಿ ನೋಡಿದಾಗ ಮುಂದಿನ ವರ್ಷದಲ್ಲಿ 15%ರಿಂದ 30% ಏರಿಕೆ ಕಾಣ್ಬೋದು ಚಿನ್ನದ ದರ ಗ್ರಾಮ್ಗೆನೆ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿರೋದು WGC ವಿಶ್ವ ಚಿನ್ನ ಸಮಿತಿ. ಕುಸಿಯುವ ಸಾಧ್ಯತೆ ಹೇಗಿದೆ ಅನ್ನೋದನ್ನು ನೋಡಿದಾಗ ಚಿನ್ನದ ಬೆಲೆಯಲ್ಲಿ ಗರಿಷ್ಠ 20% ಕುಸಿಯುವ ಸಾಧ್ಯತೆ ಬಗ್ಗೆಯೂ WGC ತನ್ನ ವರದಿನಲ್ಲಿ ಮಾಹಿತಿನ ನೀಡಿದೆ. ಅಮೆರಿಕದಲ್ಲಿ ಈ ಡೊನಾಲ್ಡ್ ಟ್ರಂಪ್ ರವರು ನೇತೃತ್ವದ ಆಡಳಿತ ನೀತಿಗಳು ಯಶಸ್ಸು ಕಾಣ್ಬೋದು. ಸೊ ಹೀಗಾದಾಗ ಅಲ್ಲಿನ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತೆ. ಜಾಗತಿಕ ಆರ್ಥಿಕ ಬೆಳವಣಿಗೆಯು ಸಹ ಹೆಚ್ಚು ಸ್ಥಿರವಾದ ಹಾದಿಗೆ ಮರಳಬಹುದು. ಹಣದುಬ್ಬರದ ಒತ್ತಡ ಹೆಚ್ಚಾದಾಗ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಹೆಚ್ಚಿಸಲೂಬಹುದು. ಇದರಿಂದಾಗಿ ಡಾಲರ್ ಬಲಗೊಳ್ಳಬಹುದು, ನಮ್ಮ ಇಂಡಿಯನ್ ರುಪಿ ದುರ್ಬಲಗೊಳ್ಬೋದು. ಡಾಲರ್ ಬಲವರ್ಧನೆ, ಹೂಡಿಕೆದಾರರು ಹೆಚ್ಚು ರಿಸ್ಕ್ ತಗೊಳ್ಳೋಕ್ಕೆ ಸಿದ್ಧವಾಗೋದು ಚಿನ್ನದ ಬೆಲೆ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ಹೇಳಿದೆ. ಹಾಗೆಯೇ ರಿಟೇಲ್ ಬೇಡಿಕೆ ಕಡಿಮೆಯಾಗೋದು ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದಾಗಿ ಚಿನ್ನದ ಬೆಲೆ 5ರಿಂದ 20% ಇಳಿಕೆ ಕಾಣುವ ಸಾಧ್ಯತೆ ಇದೆ ಎಂದು ವರದಿನಲ್ಲಿ ಹೇಳಿದೆ. ಆದರೆ ಹೆಚ್ಚಿಗೆ ಹೇಳಿರೋದು 2026ನೇ ಸಾಲಿನಲ್ಲಿ 30% ಸಹ ಏರಿಕೆ ಕಾಣ್ಬೋದು ಅಂತೇಳಿ ಹೇಳಿರೋದು. ಸೊ ಅದರಿಂದ ಈ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಆಭರಣ ಪ್ರಿಯರು ಮಾತ್ರವಲ್ಲ, ಈ ಚಿನ್ನದ ಮೇಲೆ ಹೂಡಿಕೆದಾರರು ಸಹ ಹೆಚ್ಚಾಗಿದ್ದಾರೆ. ಚಿನ್ನ ಖರೀದಿ ಮಾಡಿ ಇಟ್ಕೊಂಡ್ರೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ, ಆಮೇಲೆ ಅದನ್ನು ಹೇಗಾದರೂ
ಬದಲಾವಣೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಥಿಂಕ್ ಮಾಡಿರೋದ್ರಿಂದ ಸೊ ಈ ಒಂದು ಸನ್ನಿವೇಶ ಇದೆ. ಸೊ ಇದಿಷ್ಟು ಚಿನ್ನದ ಏರಿಕೆಯ ಸಾಧ್ಯತೆ ಮತ್ತು ಇಳಿಕೆಯ ಸಾಧ್ಯತೆ ಬಗ್ಗೆ WGC ಹೇಳಿರುವಂತಹ ಒಂದು ವರದಿಯಾಗಿದೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.